ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಈಗ ತೆರೆಮರೆಯಲ್ಲಿ ಲಾಬಿ ಶುರುವಾಗಿದೆ. ರಾಜ್ಯ ಕೈ ನಾಯಕರಿಂದ ಕೆಸಿ ವೇಣುಗೋಪಾಲ್ ಭೇಟಿ ಆಗುವಂತದ್ದಾಗ್ತಾ ಇದೆ. ಸೊ ಟಿವಿ9ಗೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಲಭ್ಯವಾಗ್ತಿರುವಂತಹ ಮಾಹಿತಿ ಇದು. ಅಧ್ಯಕ್ಷ ಸ್ಥಾನ ಬದಲಾದರೆ ಅವಕಾಶ ಕೊಡಿ ಅನ್ನೋ ಮನವಿಯನ್ನು ಒಂದಷ್ಟು ನಾಯಕರು ಮಾಡ್ತಾ ಇದ್ದಾರೆ. ಸೊ ಕೆಸಿ ವೇಣುಗೋಪಾಲ್ಗೆ ಮನವಿ ಮಾಡಿರುವಂತಹ ಕಾಂಗ್ರೆಸ್ನ ನಾಯಕರು ಸೊ ಒಂದಷ್ಟು ಮಂದಿ ಈ ಒಂದು ರೇಸ್ನಲ್ಲಿ ಈಗ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಈಗ ತೆರೆಮರೆಯಲ್ಲಿ ಲಾಬಿ ನಡೀತಿದೆ. ಯಾಕಂದರೆ ಲೋಕಸಭಾ ಚುನಾವಣೆಯ ನಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನೋ ವಿಚಾರವನ್ನು ಕೆಸಿ ವೇಣುಗೋಪಾಲ್ ಅವರು ಕೂಡ ಹಿಂದಿನ ಮೀಟಿಂಗ್ ಸಂದರ್ಭದಲ್ಲಿ ಹೇಳಿದರು. ಹಾಗಾಗಿ ರಾಜ್ಯದ ಕಾಂಗ್ರೆಸ್ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಅಧ್ಯಕ್ಷ ಸ್ಥಾನ ಬದಲಾದರೆ ಅವಕಾಶ ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ಸೊ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಗ ಲಾಬಿ ಮುಂದುವರಿತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಂದ ತೆರವಾಗುವಂತಹ ಸ್ಥಾನಕ್ಕೆ ಒಂದು ವೇಳೆ ಅವರು ಅದನ್ನು ಬಿಟ್ಕೊಟ್ಟಂಥ ಸಂದರ್ಭದಲ್ಲಿ ಕೆಲ ದಿನಗಳ ಹಿಂದೆ ವೇಣುಗೋಪಾಲ್ ಭೇಟಿಯಾಗಿದ್ದರು ಈಶ್ವರ್ ಖಂಡ್ರೆ. ಸೊ ಹಿಂದೆ ಕಾರ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿರುವಂಥ ಅನುಭವ ಇದೆ ಅವರಿಗೆ. ಲಿಂಗಾಯತ ಸಮುದಾಯಕ್ಕೆ ಮನ್ನಣೆ ನೀಡಿ ಅಂತ ಖಂಡ್ರೆ ಮನವಿ ಮಾಡ್ತಿದ್ದಾರೆ. ಸೊ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಕಾರ್ಯಾಧ್ಯಕ್ಷರಾಗಿದ್ದಂಥ ಈಶ್ವರ್ ಖಂಡ್ರೆ ಲಿಂಗಾಯತರಿಗೆ ಅವಕಾಶ ಕೊಡಬೇಕು. ಯಾಕಂದರೆ CM DCM ಎರಡರಲ್ಲೂ ಕೂಡ ಲಿಂಗಾಯತರಿಗೆ ಮಣೆ ಹಾಕಿಲ್ಲ. ಅದೊಂದು ಸಹಜವಾದಂಥ ಅಸಮಾಧಾನ ಲಿಂಗಾಯತ ಸಮುದಾಯದಲ್ಲಿದೆ. ಸೊ ಆ ಕಾರಣಕ್ಕೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಲಾಭಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ST ಸಮುದಾಯಕ್ಕೆ ಮಣೆ ಹಾಕುವಂತೆ ಜಾರಕಿಹೊಳಿ ಮನವಿ ಮಾಡ್ತಿದ್ದಾರೆ ಅನ್ನೋದು. ಅಂದರೆ ತಮ್ಮದೇ ಆದಂಥ ಒಂದಷ್ಟು ಕಾರ್ಡ್ಗಳನ್ನು ಪ್ಲೇ ಮಾಡುವಂಥದ್ದಾಗ್ತಾ ಇದೆ. ಇನ್ನು BK ಹರಿಪ್ರಸಾದ್ ಸೊ ಆರಂಭದಿಂದಲೂ ಕೂಡ ಈ ಸರ್ಕಾರದ ವಿರುದ್ಧವೇ ಒಂದು ರೀತಿ ಸಿದ್ದರಾಮಯ್ಯ ವಿರುದ್ಧ ರೆಬೆಲ್ ಆಗಿ ನಿಂತಂಥವ್ರು. ಸೊ ಅವರೀಗ OBC ಕೋಟಾದಡಿ ಹರಿಪ್ರಸಾದ್ ಲಾಭಿ ಮಾಡ್ತಿದ್ದಾರೆ ಅನ್ನೋದು. ಅಧ್ಯಕ್ಷ ಸ್ಥಾನ ಮಾಡ್ತಕ್ಕಂಥವರು ಯಾರು ಜಾತಿಯವರು ಒಂದು ಸಂಘಟನೆ ಮಾಡ್ಬೋದೇ ವಿನಃ ಸರ್ಕಾರ ಮಾಡಬೇಕಂದ್ರೆ ಎಲ್ಲ ಸಮುದಾಯದವ್ರದ್ದು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಬೇಕಾಗುತ್ತೆ. ಆ ಥರ ಇದೇ ಸಮುದಾಯದವರು, ಇದೇ ವರ್ಗದವರು ಅಥವಾ ಇವರೇ ಓಟ್ ಕೊಟ್ಟಿದ್ದಾರೆ ಅಂತ ಅಲ್ಲ. ಕಾಂಗ್ರೆಸ್ ಪಕ್ಷದ ಒಂದು ನೆಲೆ ಏನಿದೆ ಅದು ಸರ್ವಧರ್ಮ ಭಾವದ ನೆಲೆ. ಎಲ್ಲರೂ ಸಹ ಇದ್ದಾರೆ. ಅದರ ಪ್ರತಿಯೊಬ್ಬರಿಗೂ ಸಹ ಆಸೆ ಆಕಾಂಕ್ಷೆಗಳಿರುತ್ತೆ. ಆದರೆ ಯಾವುದೇ ಜಾತಿ ಧರ್ಮದ ಹೆಸರಲ್ಲಿ ನಾವು ಯಾವತ್ತೂ ಸಹ ಓಟ್ ತಗೊಂಡವರಲ್ಲ.